ಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಹರಿ ಓಂ. ನಾವೆಲ್ಲರೂ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದಲ್ಲಿ ಭಗವದ್ಗೀತೆ 9ನೇ ಅಧ್ಯಾಯದ ಒಂದು ಶ್ಲೋಕ ರೀ. ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ನ ಅನ್ಯ ಚಿಂತನೆ ಮಾಡಲಾರದೆ ನೀನು ಪರಮಾತ್ಮನನ್ನೇ ಮಾತ್ರ ಚಿಂತಿಸಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಒಂದು ಯೂನಿವರ್ಸ್ ಲಾ ಅದರಿ. ಪರಮಾತ್ಮ ಅಂತ ಹೇಳಿದರೆ ಒಂದು ಜಗತ್ತಿಗೆ ನಡೆಸಿಕೊಂಡು ಹೋಗ್ತಾ ಇರುವಂತಹ ತತ್ವಕ್ಕೆ ಪರಮಾತ್ಮ ಅನ್ನೋದ್ರಿ. ಅದು ಮೊದಲು ಇತ್ತು, ಈಗೂ ಅದ, ಮುಂದೆನೂ ಅದ. ಅದರ ಅಧಿಷ್ಠಾನದಲ್ಲಿ ನಾವೆಲ್ಲರೂ ಇದ್ದೇವೆ. ಆ ಅಧಿಷ್ಠಾನವನ್ನು ನಂಬಿದ್ದೇ ಆದರೆ ನಾವೆಂದೂ ದುಃಖಿ ಆಗೋದಿಲ್ಲ ಅಂಥೇಳಿ ಇಲ್ಲಿ ಒಂದು ಭಜನಮಾಲಾ ಸಂಗ್ರಹ ಇದೆ. ಇದರಲ್ಲಿ ಅವ್ರು ಹೇಳ್ತಾರೆ, ಯಾತಕ್ಕೆ ಚಿಂತೆಯನ್ನು ಮಾಡುವೆ ಓ ಮೂಢರಿ. ಚಿಂತೆ ಮಾಡಿದ್ರಿ ನೀವು ಮೂಢರಿ, ಚಿಂತನೆ ಮಾಡಿದರೆ ನೀವು ಜ್ಞಾನಿ. ಅದಕ್ಕಾಗಿ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮನ. ಅದು ಮನಸ್ಸಿಗಿನ ಮೂಢ ಅನ್ನೋದ್ರಿ. ಅದು ಏನು ಮಾಡ್ತೈತಪ್ಪ ಅಂತ ಹೇಳಿದರೆ ನಮಗೆ ಯಾವಾಗಲೂ ಕೊರತೆ ತೋರಿಸ್ತೈತ್ರಿ. ನಮ್ಮ ಅಲ್ಪತ್ವವನ್ನು ತೋರಿಸಿನೇ ನಮಗೆ ಆ ಮನಸ್ಸು ದುಃಖಿ ಮಾಡ್ತೈತಿ. ಅದಕ್ಕಾಗಿ ಎಲ್ಲಿ ತನಕ ಈ ಮನಸ್ಸು ನಷ್ಟ ಆಗ್ಬೇಕಂಥೇಳಿ ಅದಕ್ಕಾಗಿ ಉಪದೇಶ ಸಾರದಲ್ಲಿ ಆ ರಮಣರು ಹೇಳ್ತಾರೆ, ನಷ್ಟ ಮಾನಸ ಉತ್ಕೃಷ್ಟ ಯೋಗಿ. ನೀವೇನಾದ್ರು ಅಣಿಮಾ ಗರಿಮಾ ಸಿದ್ಧಿ ಮಾಡಬೇಕಾಗಿಲ್ಲ ರೀ. ನೀವು ಇನ್ನೊಬ್ಬರ ಮನಸ್ಸಿನಾಗಿಂದ ಹೇಳಬೇಕಾಗಿಲ್ಲ, ನಿಮ್ಮದು ಭವಿಷ್ಯ ಹೇಳಬೇಕಾಗಿಲ್ಲ, ನೀವು ಅನೇಕ ತೀರ್ಥಾಟನೆ ಮಾಡಬೇಕಂತಿಲ್ಲ, ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡೋದನ್ನು ಬಾಯ್ಪಟ್ಟು ಹೇಳಿದರೂ ಸಹಿತ ಅಲ್ಲ ರೀ. ಅದಕ್ಕೆ ಒಂದು ಟೈಟಲ್ ಕೊಡ್ತಾರೆ ಅವರು, ನಷ್ಟ ಮಾನಸ ಉತ್ಕೃಷ್ಟ ಯೋಗಿನಃ. ಒಂದು ಬೇಕನ್ನದೇ ಒಂದು ಬೇಡನ್ನದೇ ಇದ್ದಂಗಿರೋ ಸಿದ್ದೇಶ್ವರ ಇದ ಜ್ಞಾನ ನೋಡ್ರಿ. ಅದನ್ನೇ ಅವ್ರು ಹೇಳ್ತಾರೆ, ಯಾತಕ್ಕೆ ಚಿಂತೆ ಮಾಡುವೆ ಓ ಮೂಢ, ವಿಶ್ವನಾಥನೇ ಪೋಷಿಸುವನು ಯೋಚಿಸಬೇಡ. ವಿಶ್ವನಾಥ ಅಂತ ಹೇಳಿದ್ರೆ ನಮ್ಗೆ ಕಾಶಿ ವಿಶ್ವನಾಥ ಅಂತ ತಿಳ್ಕೊಂಡೇವ್ರಿ ನಾವು. ಕಾಶಿ ವಿಶ್ವನಾಥನೂ ಇರಲಿರಿ. ವಿಶ್ವ ಅಂತ ಹೇಳಿದ್ರೆ ಇಡೀ ಅಂತರಿಕ್ಷಕ್ಕೆ ಯಾವ ಆಧಾರ ಇದೆಯೋ ಅದೇ ವಿಶ್ವ ರೀ. ವಿಶ್ವ ಅಂತ ಹೇಳಿದ್ರೆ ಸೀಮಿತ ಇಲ್ಲ ರೀ, ವಿವಿಧಂ ಹೇಳ್ತಾರೆ. ಎಲ್ಲ ಕಡೆ ವೈವಿಧ್ಯಮಯವಾಗಿರುವಂತಹ ವಿಶ್ವವನ್ನು ಪಾಲಿಸುವನೇ ವಿಶ್ವನಾಥ. ಅವನಿದ್ದಾನೆ. ಎದಕ್ಕೆ ಯೋಚಿಸ್ತಾ ಇದ್ದಿ? ಅದಕ್ಕಾಗಿ ಚಿಂತ್ಯಾಕೆ ಮಾಡುತ್ತಿದ್ದಿ, ಚಿನ್ಮಯನಿದ್ದಾನೆ. ನಿನ್ನ ಚಿಂತೆಯ ಬಿಡಿಸೋ ಗೌರಿಕಾಂತನಿದ್ದಾನೆ. ಹಿಂದೆ ನಿನ್ನ ಸಲಹಿದರಾರೋ, ಮುಂದೆ ನಿನ್ನ ಸಲಹುವರಾರೋ, ಅಂದೆಂದೆಂದಿಗೂ ನಂದಿ ವಾಹನ ಇದ್ದಾನೆ. ಅಸ್ತಿ ಬುದ್ಧಿ. ಯಾರಿಗೆ ಭಗವಂತ ಇದ್ದಾನೆ ಅನ್ನುವಂತಹ ಬುದ್ಧಿ ಇದೆಯೋ ಅವರಿಗೆ ಆಸ್ತಿಕ್ ಅಂತ ಹೇಳ್ತಾರೆ. ತನ್ನ ಮೇಲೆ ಅದು ದೇವರಿಲ್ಲ ತನ್ನ ಮೇಲೆ ಯಾರಿಗೆ ಭರೋಸೆ ಇಲ್ಲೋ ಅವ್ರಿಗೆ ನಾಸ್ತಿಕ್ ಅಂತ ಹೇಳ್ತಾರೆ. ಅದಕ್ಕಾಗಿ ತಾಯಿಯ ಗರ್ಭದಲ್ಲಿ ಇರುವಂತಹ ಮಗುವಿಗೆ ತಾಯಿ ಏನು ಮಾಡಂಗಿಲ್ಲ ರೀ. ಅಲ್ಲಿ ಯಾರು ಪೋಷಿಸ್ತಾನೆ ರೀ? ಆ ಪರಮಾತ್ಮ ಪೋಷಿಸ್ತಾನೆ. ಯಾರು ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲ ಇಂದ್ರಿಯ ಮಾಡ್ತಾನೆ. ಅದಕ್ಕೆ ಯಾರು ಆಹಾರವನ್ನು ಒದಗಿಸುವಂತಹ ಸಿಸ್ಟಮ್ ಯಾರು ಮಾಡಿರ್ಬೇಕ್ರಿ? ಬೆಟ್ಟದ ಮೇಲಿರುವಂತಹ ಗಿಡಗಳಿಗೆಲ್ಲ ನೀರು ಉಣಿಸೋರು ಯಾರಿರ್ಬೇಕ್ರಿ? ಎಲ್ಲ ಪಶು ಪಕ್ಷಗಳಿಗೆ ಆಹಾರ ಕೊಡೋನು ಯಾರಿರ್ಬೇಕ್ರಿ? ಮನುಷ್ಯ ಒಂದರಿ ಚಿಂತೆ ಮಾಡೋದು. ಅವರು ರಾಮ್ ಭರೋಸಾನ ಅದಾರ್ರಿ. ಎಲ್ಲ ಜಗತ್ತೆಲ್ಲ ರಾಮ್ ಭರೋಸಾ ಅದಾರ. ನಾವು ಒಂದರಿ. ನಾವು ದುಡಿದ್ರೆ ನಾವು ತಿಂತೇವೆ, ನಾವು ಮಾಡಿದ್ರೆ ನಾವು ಅಂದರೆ ನಮಗೆ ಭಗವಂತನಕ್ಕಿಂತ ನಮ್ದು ಅಹಂಕಾರ ಹೆಚ್ಚದ ಅಂತೇಳಿ. ಅದಕ್ಕಾಗಿ ಮಾ ಕುರು ಧನಜನ ಯೌವನ ಗರ್ವಂ ನಿಮಿಷತ್ ಕಾಲತಿ ಹರತಿ ಸರ್ವಂ ಮಾಯಾಮಯಮಿದಮಖಿಲಂ ಬುದ್ಧ್ವ ಬ್ರಹ್ಮಪದಂ ತ್ವಂ ಪ್ರವಿಶವಿದಿತ್ವ. ಬ್ರಹ್ಮಪದವನ್ನು ತಿಳಿದುಕೋ. ಬ್ರಹ್ಮಪದ ಅಂತ ಹೇಳಿದ್ರೆ ವಿಶ್ವನಾಥ, ಅವನೇ ಪರಮಾತ್ಮ. ಬೃಹತ್ವಾತಿಥಿ ಬ್ರಹ್ಮರಿ. ಎಲ್ಲಕ್ಕಿಂತ ಯಾವುದು ದೊಡ್ಡದಿದೆಯೋ ಅದೇ ಬ್ರಹ್ಮ. ಅದಕ್ಕಾಗಿ ಯಾರು ನಿನಗಾಗುವ ಸಹಾಯರಿಲ್ಲ. ನೀ ಏನಾರ ಅಲ್ಪ ಜನರ, ಹೀನ ಜನರು ನನಗೆ ಸಹಾಯ ಮಾಡ್ತಾರಂತ ತಿಳ್ಕೊಂಡಿದ್ದೆ ಆದರೆ ಅವರು ಯಾರೂ ನಿನಗೆ ಸಹಾಯರಿಲ್ಲವೆಂದು ಹಾರೈಸಿ ಸುಮ್ಮನೆ ಬಳಿವೆಯಲ್ಲ. ಸುಮ್ಮನೆ ಅದಕ್ಕೆ ನೀನು ದಣಿತಿದ್ದೀಯಾ? ಅದಕ್ಕಾಗಿ 3 ಲೋಕಗಳನ್ನು ಪಾಲಿಸಬಲ್ಲ ನಮ್ಮ ಮಾರವೈರಿ ನಿನ್ನನ್ನು ಮರೆಯುವುದಿಲ್ಲ. ನಮಗೆ
ಪರಮಾತ್ಮನ ಹುಟ್ಟಿಸಿದ್ದಾನೆ, ಪರಮಾತ್ಮ ನಮ್ದು ಕಾಳಜಿ ಇಟ್ಟಾನ್ರಿ. ಹೇಗೆ ಉದಾಹರಣೆ ಅಂತ ಹೇಳಿದರೆ, ಇದು ಸಮಷ್ಟಿಗೆ ಆ ಪರಮಾತ್ಮ ಹೇಗಿದ್ದಾನೋ ಈ ನಮ್ದು ವ್ಯಷ್ಟಿ ಅಂತ ಹೇಳಿದ್ರೆ ಶರೀರ ರೀ. ನಮಗೆ ನಮ್ದು ಕೈದು ಕೂದಲ ಹಿಡಿದು ಜಗಳ ಅಂತೇವ್ರಿ ನಾವು. ಅಂದರೆ ಒಂದೊಂದು ರೋಮದಲ್ಲಿಯೂ ಕೂಡ ಪರಮಾತ್ಮನಿದ್ದ. ನಾನಿದ್ದೇನೋ ಹೇಗೋ ಹಾಗೆ ಜಗತ್ತಿನ ಅಣುರೇಣು ತೃಣಕಾಷ್ಟಗಳಲ್ಲಿ ಆ ಪರಮಾತ್ಮ ಓತಪ್ರೋತನಾಗಿದ್ದಾನೆ. ಅವನು ಇಲ್ಲದೇ ಇರುವಂತಹ ಸ್ಥಳನೇ ಇಲ್ಲ. ಅದಕ್ಕಾಗಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಮಾರವೈರಿಯನ್ನು ನಿನ್ನನ್ನು ಮರೆಯುವುದಿಲ್ಲ. ಆ ಪರಮಾತ್ಮನ ಗೊತ್ತದ ರೀ, ಯಾವಾಗ ಏನು ಮಾಡ್ಬೇಕನ್ನೋದೆಲ್ಲ ಗೊತ್ತದ. ಆ ಮಗು 9 ತಿಂಗಳಕ್ಕೆ ಹುಟ್ಟಬೇಕನ್ನೋದು ಅವನದು ಆಜ್ಞಾರಿದ. ಇಲ್ಲ ರೀ 11 ತಿಂಗಳು ಇರಲಿ ಬಿಡ್ರಿ, 1 ವರ್ಷ ಆಗ್ತಿತ್ತು, ಇಲ್ಲ ರೀ 12 ತಿಂಗಳ, ಇಲ್ಲ ರೀ ಅವನದು ಪ್ಲ್ಯಾನ್ ಏನೈತೆ ಅನ್ನೋ ಗೊತ್ತಿಲ್ಲ ರೀ. ನಮ್ದು ಶರೀರ ರಚನೆ ಹಿಂಗ್ಯಾಕೈತೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲಂತ್ರಿ. ನಮ್ಮ ಸುಮ್ಮನೆ ಎದುರುಗಡೆ ಇದ್ದ ಮುಜುಕೋದೆ ತುಜುಕೋದೆ ನೋಡ್ರಿ, ಕಣ್ಣಿಂದ ಎಷ್ಟು ವಿಶಿಷ್ಟದ. ಮೂಗು ನೋಡ್ರಿ, ಇವು 2 ಹೊಳ್ಳಿ ನೋಡ್ರಿ, ಇವು 2 ನರ ಅಂತ್ರಿ. ಇವು ಡೈರೆಕ್ಟ್ ಇದಕ್ಕೆ ಹೋಗ್ತಾವಂತ್ರಿ, ಬ್ರೇನ್ಗೆ ಹೋಗ್ತಾವಂತ. ಇದು ಅತ್ಯಂತಿಕ ಶ್ರೇಷ್ಠ ರೀ. ಇದು ಈ ಭಾಗ ಇತ್ತ ಕಡೆ, ಈ ಭಾಗ ಇತ್ತ ಕಡೆ. ಒಂದು ಪುರುಷ ಭಾಗ, ಒಂದು ಸ್ತ್ರೀ ಭಾಗ ಅದ ರೀ ನಮ್ಮಲ್ಲಿ. ಪುರುಷ ಭಾಗ ಬಲಗಡೆದೆಲ್ಲ ಪುರುಷ ಭಾಗ, ಎಡಗಡೆದೆಲ್ಲ ಸ್ತ್ರೀ ಭಾಗ ರೀ. ಅದಕ್ಕಾಗಿ ಬುದ್ಧಿ ಬಲಕ್ಕದಂತ್ರಿ, ಹೃದಯ ಎಡಕ್ಕೈತಂತ್ರಿ. ತಾಯಿ ಎಡಭಾಗದೊಳಗದ ನಮ್ಮ ಶರೀರದೊಳಗನ ರೀ. ಇದು ಯಾವಾಗೂ ದಿಲ್ ಧಡಕ್ತಾರ ತಾಯಿ. ಮಗುವಿನ ಬಗ್ಗೆ ಎಷ್ಟು ಚಿಂತೆ ಮಾಡ್ತೇವೆ, ಎಲ್ಲದಕ್ಕೂ ಸ್ಪಂದಿಸ್ತೈತ್ರಿ. ಬುದ್ಧಿ ತರ್ಕ ಮಾಡ್ತೈತ್ರಿ. ಆದ ತಾಯಿ ಭಾವನಾ ಪೂರ್ಣ ಇರ್ತಾ. ಅದಕ್ಕೆ ಯಾವ್ಯಾವ್ದು ಮೆತ್ತಗದ ನೋಡಿ ಅದೆಲ್ಲ ಸ್ತ್ರೀ ಭಾಗ ಅಂತ್ರಿ. ಹಾರ್ಡ್ ಇದ್ದಿದ್ದೆಲ್ಲ ಪುರುಷ ಭಾಗ ರೀ. ಆದ್ರೆ ಹಾರ್ಡಕ್ಕೆ ಅಂದರೆ ಒಂದು ಎಲುಬಿನ ಇದು ಹಾರ್ಡ್ ಇಲ್ಲ ಅಂತಿದ್ರೆ ಮೃದುತ್ವಕ್ಕೆ ಅಸ್ತಿತ್ವನೂ ಇಲ್ಲ ರೀ. ಪರಸ್ಪರಂ ರೀ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಇಲ್ಲಿ 3 ಲೋಕಗಳನ್ನು ಪಾಲಿಸಬಲ್ಲ ನಮ್ಮ ಮಾರವೈರಿ ನಿನ್ನನ್ನು ಮರೆಯುವುದಿಲ್ಲ. ಮಕ್ಕಳು ಮರಿಗೆ ಮುಂದೆ ದಾರಿ ಏನು ಎಂದು ದುಃಖದೊಳಗೆ ಕೊರಗಿ ಸಾಯುವೆ ನೀನು. ನಾವು ಹುಡ್ಸೇವಂಥೇಳಿ ನಾವೇನು ಹಣೆ ಬರೆದಿಲ್ಲ ರೀ. ದೇವ್ರು ನಮ್ಗೆ ಯಾವುದೋ ಒಂದು ನಿರ್ದಿಷ್ಟ ಕಾರ್ಯಕ್ಕೂ ಕಳ್ಸ್ಯಾನ್ರಿ. ನಾವಂತೀವಿ ಇಲ್ಲ ನಮ್ದೆಲ್ಲ ಮಕ್ಕಳದು ಮದುವೆ ಆಗಬೇಕು, ಎಲ್ಲರಿಗೂ ಒಂದು ಗಂಡು ಮಗು ಹೆಣ್ಮಗುನೂ ಆಗ್ಬೇಕು ರೀ. ಮತ್ತು ಅದ್ರಾಗೂ ಮೊದಲಿನ ಕಾಲಕ್ಕೆ ಹಿಂಗೆ ಅಂತಿದ್ದಿಲ್ಲ ರೀ. ನಮಗೆ ಗಂಡು ಮಗು ಬೇಕು ಅಂಥೇಳಿ ಯಾರೂ ಅಂತಿದ್ದಿಲ್ಲ. ಎಲ್ಲರೂ ದೇವ್ರ ಪ್ರಸಾದ ರೀ. ಅವು 3 ಹೆಣ್ಣಾದರೂ ಸಹಿತ ಚಿಂತೆ ಮಾಡ್ತಿದ್ದಿಲ್ಲ ರೀ. ಅವ್ರು ಕಂಟಿನ್ಯೂ ಇರ್ತಿದ್ರಲ್ರಿ, ಒಂದು ಆಗ್ಬಿಡ್ತಿತ್ತು ಅದು. ಇವ್ರು 1 ಆದಮೇಲೆ 2 ಮೊದಲರ ಆಗಬೇಕು, 2ನೇದರ ಆಗಬೇಕು, ಇಲ್ಲಾಂದ್ರೆ ಏನು ಚಿಂತೀರಿ ಇವ್ರದ್ದು. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಮಕ್ಕಳು ಮರಿಗೆ ಮುಂದೆ ದಾರಿ ಏನು ಎಂದು ದುಃಖದೊಳಗು ಕೊರಗಿ ಸಾಯುವೆ ನೀನು. ಮಕ್ಕಳು ಗರ್ಭದೊಳಿರುವಾಗ ತಾನು ತುತ್ತನಕ್ಕಿ ಸಾಕಿದ ಈಶ ನೀವಾಗಿಲ್ಲವೇನು. ಮಕ್ಕಳು ತಾಯಿಗೆ ಗರ್ಭದೊಳಗದು ಕೂಸದ, ಅವಾಗ ನೀ ಏನು ಅದ್ರ ಬಗ್ಗೆ ಚಿಂತೆ ಮಾಡಿದ್ದೇನು? ಇಲ್ಲ ರೀ, ಎಲ್ಲ ಅವನ ಕೈ ಆಗದ ರೀ. ತೇನ ವಿನ ತೃಣಮಪಿನ ಚಲತಿ. ಇಷ್ಟು ತಿಳ್ಕೊಂಡ್ರು ಸಾಕ್ರಿ, ಎಷ್ಟು ನಿಶ್ಚಿಂತಿರ್ತೇವೆ. ನಿಶ್ಚಿಂತಿರಾಕವಲ್ಲಿ ನೋಡ್ರಿ ನಾವು, ಹಂಗೆ ಚಿಂತೆ ಒಳಗೆ ಇರ್ತೇವೆ ಅನ್ನೋದು. ಏನು ಚಿಂತೆ ಇಲ್ಲಪ್ಪ ಅಂದ್ರೆ ಹಿಂದಿನ ಫೈಲ್ ತೆಗಿಯೋದ್ರಿ ಚಿಂತಿದ. ಆವಾಗ 1947 ಮೇ ಅಂಥೇಳಿ ಮತ್ತೆ ಕೊರಗುದ ರೀ. ಕೊರಗಬಾರ್ದು ನೋಡ್ರಿ ಮನುಷ್ಯ, ಖುಷಿಯಾಗಿರ್ಬೇಕು. ಅದಕ್ಕಾಗಿ ಆನಂದೋ ಬ್ರಹ್ಮಣೋ ವಿದ್ವಾನ್. ಇವ್ರು ಜ್ಞಾನಿನೋ ಅಜ್ಞಾನಿ ಅಂಥೇಳಿ ಒಂದು ಥರ್ಮಾಮೀಟರ್ ಅಂತ ಹೇಳಿದ್ರೆ ಯಾವುದ್ರದ ಜ್ವರ ನೋಡೋದು. ಧರ್ಮಾಮೀಟರ್ ಐತ್ರಿ ಇದು. ಥರ್ಮಾಮೀಟರ ಜ್ವರ ಎಷ್ಟೈತೆ ಅನ್ನೋದು ನೋಡೋದ್ರಿ. ಇದು ಧರ್ಮಾಮೀಟರ್ದೊಳಗೆ ನೀವು ಸುಖಿ ಇದ್ದೀರೋ ಏನು ದುಃಖಿ ಇದ್ದೀರಿದ್ದನ್ನು ಅನ್ನೋದು ನೀವೇ ನೋಡ್ಬೇಕ್ರಿ. ನಾವು ನಮ್ದು ನೋಡ್ಕೊಳಂಗಿಲ್ಲ. ತಡಿ ಇವ್ರಿಗೆ ಹಚ್ಚಿ ನೋಡ್ರಿ, ಇವ್ರು ಸುಖಿ ಅದಾರು ನಮ್ಮದು ಬುದ್ಧಿ ಬರೇ ಹೊರಗರಿ. ಅದಕ್ಕೆ ಆ ಕಠೋಪನಿಷತ್ತಿನಲ್ಲಿ ಆ ಯಮಧರ್ಮ ಹೇಳ್ತಾನ್ರಿ, ದೇವ್ರು ಇದು ಶರೀರ ಹ್ಯಾಂಗೆ ಸೃಷ್ಟಿ ಮಾಡ್ಯಾನ ಅಂತೇಳಿದ್ರೆ ಬರೀ ಹೊರಗಿಂದರಿ ಎಲ್ಲ. ಹೊರಗಿಂದ ನೋಡೋದು, ಹೊರಗಿಂದ ಕೇಳೋದು, ಹೊರಗಿಂದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೆಲ್ಲ ಹೊರಗಿಂದ ಟೇಸ್ಟ್ ನೋಡ್ತಾವ್ರಿ. ನಮ್ದು ಏನೂ ನೋಡೋಂಗಿಲ್ಲ ರೀ, ತಂದು ನೋಡೋಂಗೇ ಇಲ್ಲ. ಅದಕ್ಕಾಗಿ ಇನ್ನೊಬ್ರಿಗೆ ಹಿಂಗೆ ಕೈ ತೋರಿಸುವಾಗ 2 ಬೆರಳು ನಿನ್ನ ಕಡೆ ನೋಡಿದ್ರೆ ಹೆಚ್ಚಿಂದೊಂದು ನನಗೆ ಹೇಳ್ತೈತೆ, ನಿಂದ ನೀ ನೋಡ್ಕೊ ಅಂತೇಳಿ. ಯಾರು ಕಸ್ತ್ವಂ ಕೋಹಂ ಕಾಮೆ ಜನನಿ ಕೋಮೆ ತಾತ ಇತಿ ಪರಿಭಾವಯ ಸರ್ವಮಸಾರ.
ಅದಕ್ಕಾಗಿ ಹೇಳ್ತಾರೆ, ನಾನು ಯಾರು, ಎಲ್ಲಿಂದ ಬಂದೆ ನಂಬದೆಲ್ಲ ಚಿಂತೆ ಮಾಡಕ್ಕೆ ಹಾಸು ಹೊದ್ಕೊಳ್ಳುವಷ್ಟದಾವ್ರಿ ನಮ್ದು ಚಿಂತೆ ಮಾಡಕ್ಕೆ ಬಿಟ್ವಿ. ಹೊರಗಿನ ಮನ್ಯಾಗಿಂದ ನೋಡೋದು, ಅವ್ರದ್ದು ಪಂಚಾಯತಿ, ಊರ ಪಂಚಾಯತಿ ಮಾಡೋದ್ರಿ. ಊರ ಪಂಚಾಯತಿ ಮಾಡಕ್ಕೆ ಹೋಗಿ ಗೌಡ ಸೊಲ್ದಿದ ಅಂತ, ಯಾಕೆ ಬೇಕು ನಿನಗೆ ಊರ ಪಂಚಾಯತಿ, ನಿಂದ ನೀ ನೋಡ್ಕೋ ಅಂಥೇಳಿನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ನೀ ಗರ್ಭದೊಳಗಿದ್ದಾಗ ಯಾರು ಸಾಕ್ಯಾನಲ್ಲ ಅವನ ಅದಾನ. ಎಷ್ಟು ಇಲ್ಲಿ ಹೇಳೇ ಬಿಡಾಕತ್ತಾರ ನೋಡ್ರಿ ಅವ್ರು. ಬೆಟ್ಟದ ತುದಿಯೊಳಪ ಪ್ರಾಣಿಗಳಿಗೆ ಅನ್ನ ಬಿಟ್ಟು ಸಾಕುವ ಈಶನೇ ದಿಕ್ಕನ್ನು ತೋಳಗೆ ನಿಷ್ಠೆಯ ನಂಬಿ ತಪ್ಪರ ಧರೆಗಳಿಗೆ. ಬೆಟ್ಟದ ತುದಿ ಮೇಲಿದ್ದು ಗಿಡ ಎಷ್ಟು ಚಂದ ಬೆಳೆದಿರ್ತಾವ್ರಿ, ಯಾರೂ ಇರಂಗಿಲ್ಲ. ಅಷ್ಟು ನಮ್ದು ಮ್ಯಾಲಿಂದ 4 ಕೊಡ ಇರಂಗಿಲ್ಲ ನೀರು. ಆ ಬೆಟ್ಟದ ತುದಿ ಮೇಲೆ ಯಾರು ಆ ಗಿಡಕ್ಕೆಲ್ಲ ನೀರು ಹಾಕಿರ್ಬೇಕು. ಆಕಮಾದಿದು ಒಂದು ಹಾಡನ್ನು ಇತ್ರಿ, ಯಾರು ಸಾಕ್ತಾರಂತೆ. ನಾವು ತಿಳ್ಕೊಂಡಿರ್ತೇವೆ ನಮ್ಮ ಮಗಳ ಮದ್ವೆ ಆದ್ರೂ ಅಳಿಯಾನ ಸಾಕ್ತಾನಂತ ನಾವು ತಿಳ್ಕೊಂಡೇವ್ರಿ. ಅಳಿಯಾಗ ಇವರ ಸಾಕು ಪಾಳಿನೂ ಬಂದಿರ್ತೈತ್ರಿ. ಅಳಿಯ ಮನೆ ತೊಳಿಯಾನೂ ಅರ್ತಾರ್ರಿ, ಇಲ್ಲಿನವ್ರಲ್ರಿ, ನಾನು ಬ್ಯಾರೆಯವ್ರದ್ದು ಹೇಳಾಕತ್ತೇನಿ, ಕಠಿಣ ಅದ ರೀ. ಅದಕ್ಕಾಗಿ ಭರೋಸಾ ಕರ್ನ ಆಯಿತು, ರಾಮ್ ಭರೋಸೆ ಪರ್ ಜೀವ. ಇದ್ದಾನೆ, ಅವನಿದ್ದಾನೆ ಅಂಥೇಳಿ. ಅದಕ್ಕಾಗಿ ಎಷ್ಟು ಚಂದ ಹೇಳ್ತಾ ಇದ್ದಾರೆ ಅವರು. ಬೆಟ್ಟದ ತುದಿಯೊಳಗೆ ಇದ್ದಿದ್ದ ಪ್ರಾಣಿಗಳಿಗೆ ಆಹಾರ ಕೊಡುವನಾರು. ನಾವು ಮೊನ್ನೆ ಮುಳ್ಳಯ್ಯನಗಿರಿ ರೀ, ಚಿಕ್ಕಮಂಗ್ಳೂರಕ್ಕೆ ಹೋಗಿದ್ವಲ್ರಿ. ಇಡೀ ಕರ್ನಾಟಕದ ಟಾಪ್ ಅಂತ ಹೇಳ್ದ, ಎಲ್ಲಕ್ಕಿಂತ ಎತ್ತರ ಗುಡ್ಡ ಅದಂತ್ರಿ. ಅಲ್ಲಿ ಎಷ್ಟು ಆಕಳ ರೀ ಮ್ಯಾಲೆ, ಅಲ್ಲೆಲ್ಲ ಕಾಡು ಕುಳ್ಳರಿ ಹಂಗೆ ಬಿದ್ದಾವ್ರಿ. ಎಷ್ಟೊಂದು ಆರಿಸ್ಕೊಂಡ್ರಿ. ಎದಕ್ಕಂತ ಹೇಳಿದ್ರೆ ಅವು ಧೂಪ ಹಾಕಕ್ಕೆ ಓರಿಜಿನಲ್ ಸಿಗ್ತಾವಲ್ರಿ, ಚಲೋ ರೀ. ಅದರೊಳಗೆ ಅದು ಸುಟ್ಟು ಅದು ಕೆಂಡ ಮಾಡ್ಬೇಕ್ರಿ, ಅರ್ಧಂಬರ್ಧ ಕೆಂಡ ಮಾಡಿ ಅದನ್ನು ಆರಿಸ್ಬಿಡ್ಬೇಕು. ಆರಿಸಿ ಮನೆಯೊಳಗಿಂದ ಹೂ ಒಣಗಿದ್ದಿರ್ತಾವೆ ನೋಡ್ರಿ, ಅವೆಲ್ಲ ಹಾಕ್ಬೇಕು. ಹೋಮ್ ಸಾಮಗ್ರಿ ಅಂಥೇಳಿ ಒಂದು ಇದು ಸಿಗ್ತೈತ್ರಿ, ಅದೆಲ್ಲ ಮಿಕ್ಸ್ ಮಾಡಿ ಅದ್ರಾಗ ತುಪ್ಪ ಹಾಕ್ಬೇಕು. ಎಲ್ಲ ಚಲೋ ಎಣ್ಣೆ ಹಾಕ್ಬೇಕ್ರಿ, ಎಳ್ಳೆಣ್ಣೆ ಇಲ್ಲಂದ್ರೆ ಇಂಥದ್ದು ಎಣ್ಣೆ ಹಾಕಿ ಅದು ಚಲೋ ನಾದಬೇಕ್ರಿ. ನಾದಿ ಇಷ್ಟಿಷ್ಟ ಚಿಕ್ಕ ಒಂದು ಉದ್ದ ಸ್ಟಿಕ್ ಮಾಡಿ ಅವು ಇದನ್ನು ದೇವ್ರಿಗೆ ಹಚ್ಚಿದ್ರೆ ಚಲೋ ರೀ. ನಾ ತೊಗೊಂಬಂದೆ ರೀ, ಈಗ ಮಾಡ್ತೇವ್ರಿ ನಾವು. ಅದಕ್ಕಾಗಿ ಇಲ್ಲಿ ಪ್ರಾಣಿಗಳ ಅನ್ನ ಬಿಟ್ಟು ಸಾಕು ಯಾರ್ಯಾರು ಇಲ್ಲ ರೀ. ಅಷ್ಟು ಎತ್ತರದ ಮೇಲೆ ಅವು ಆಕಳ ಇಳಿತರ ಹೆಂಗೆ ಇಳಿತಿರ್ಬೇಕು ಅನ್ನಕತ್ತೇನ್ರಿ ನಾನು. ಜಾರಿ ಬೀಳುವಂಗ್ರಿ ಏನೇನು ಅವು ಏನು ಮತ್ತು ಮಾನವ ನಿರ್ಮಿತ ಸ್ಟೆಪ್ ಅದಾವ್ರಿ. ಹಂಗೆ ಸ್ವಲ್ಪ ದಾರಿ ಹೋಗಿ ದಾರಿ ಆಗಿರ್ತೈತೆ ನೋಡ್ರಿ, ಅಷ್ಟು ಅದ ರೀ. ಟ್ರ್ಯಾಕ್ ಮಾಡೋಕೆ ಎಷ್ಟು ಹುಡುಗರು ಬಂದಾರ್ರಿ ಅಲ್ಲೆಲ್ಲ ಟ್ರ್ಯಾಕಿಂಗ್ ಮಾಡಲಿಕ್ಕೆ. ಅದೇ ಪರಮಾತ್ಮ ಇದ್ದಾನ್ರಿ. ಆಸೆ ಹಿಂದಿರುವೆ ನಾಳೆ ಗುಂಬೆದಂದು ಧ್ಯಾನ ರಾಶಿಯನ್ನು ಮಾಡಿ ಹೋಗುವನು. ನಮಗೆ ಬರೇ ಆಸೆ ರೀ. ಮನುಷ್ಯ ಕಾಮಯೇಶಃ ಕ್ರೋಧಯೇಶಃ ಲೋಭಗುಣ ರೀ. ಈ ಲೋಭನೂ ಇದು ಆಸೆ ಅದ ನೋಡ್ರಿ, ಬೆಟ್ಟದಷ್ಟು ಆಸೆ ಅದಲ್ಲ. ನಾವು ಧಾನ್ಯ ರಾಶಿ ಮಾಡ್ತೇವೆ, ಆದರೆ ಅದು ರಾಶಿ ಮಾಡಿದ್ದು ಎಷ್ಟು ದಿನ ತಿನ್ಬೋದ್ರಿ ನಾವು? ನುಸಿ ಬಂದು ತಿಂದು ಹೋಗ್ಬಿಡ್ತಾವಂತ್ರಿ. ಆಮೇಲೆ ಜೀವನ ಹಣ ನುಸಿ ಬಂದು ತಿಂದು ಹೋಗ್ಬಿಡ್ತಾವಂತ. ಹಂಗೆ ಜೀವನದಲ್ಲಿ ತಾನೂ ತಿನ್ನಲಾರ್ದೆ ಇನ್ನೊಬ್ರಿಗೂ ತಿನ್ನಿಸಲಾರ್ದೆ ಇಟ್ಟಲ್ಲೇನ ಕೊಟ್ಟಲ್ಲೇನ ಹೋಗ್ಬಿಡ್ತೈತಿ. ಹೀಗಾಗಿ ಮನುಷ್ಯ ಆಸೆಯಿಂದಲೇ ದುಃಖಕ್ಕೆ ಕಾಣರಿ. ಆಸೆ ಅಂತೇಳಿ ದುರಾಸೆ ಅಂತಲೇ ಇರಬಾರ್ದ್ರಿ, ಆಸೆ ಇರ್ಬೇಕ್ರಿ. ಅತಿ ಆಸೆನೂ ಕೆಟ್ಟರಿ, ಅತಿ ಆಸೆ ಗತಿ ಕೆಡಿಸಿತು. ಅದಕ್ಕಾಗಿ ದಿನ ಒಂದು ಬಂಗಾರದ ತತ್ತಿ ಕೊಡ್ತಿತ್ತಂತ, ಸುಮ್ಮನೆ ಒಂದೊಂದು ದಿನ ತೊಗೊಂಡಿದ್ರೆ ಮುಗಿತಿತ್ರಿ ಅಂತ. ಒಂದು ತತ್ತಿ ಅಂತ ಹೇಳಿದ್ರು ಸಹಿತ 1 kg ಇರ್ಬೇಕ್ರಿ ಅದು ಬಂಗಾರದ ತತ್ತಿ. ಇವನೇನಿಲ್ಲ, ಎಲ್ಲ ಒಂದೇ ದಿನ ಸಿಗ್ಲಂತ ಕೊಯ್ದ ಬಿಟ್ಟ ಹೋಗೇ ಬಿಟ್ರಿ, ಇದ್ದಿದ್ದು ಹೋಗ್ಬಿಡ್ತ್ರಿ. ಅದಕ್ಕಾಗಿ ಮನುಷ್ಯ ಇನ್ನೊಬ್ಬರ ಕಡೆಯಿಂದ ಹಣವನ್ನು ತೆಗೆದುಕೊಳ್ಳಬೇಕಂದ್ರೂ ಸಹಿತ ಇರ್ವಿಯಾಗಿ ಸಕ್ಕರೆ ತಿನ್ಬೇಕಂತ್ರಿ. ಸಲ್ಕಿ ಗುದ್ಲಿ ತೊಗೊಂಬಂದ್ರೆ ಇರ್ವಿ ಅಷ್ಟೂ ಸಿಗಂಗಿಲ್ಲ. ಅದಕ್ಕಾಗಿ ಹೇಳ್ತಾ ಆಸೆಯಿಂದಿರುವ ನಾಳೆ ಗೊಂಬೆ ಧಾನ್ಯ ರಾಶಿಯನ್ನೇ ಮಾಡಿ ಹೋಗೋದು. ಮತ್ತೆ ಹೇಳ್ತಾರೆ, ಪಕ್ಷಿಗಳತ್ತ ನೈದಿಲೆ ಮೇಯುವಂತೆ ಸರ್ವ ವೃಕ್ಷಗಳಿಗೆ ನೈದಿ ಮೇಯುವಂತೆ ಮುಂತೆ ಪಕ್ಷಿ ವೃಕ್ಷಾದಿಗಳ ಪೋಷಿಸುವಂತೆ ನಿನ್ನ ರಕ್ಷಿಸುವನು ಗುರುಸಿದ್ಧ ಹೇ ಭ್ರಾಂತ ಅಂತ ಹೇಳ್ತಾರೆ. ಭ್ರಾಂತ ಅಂದ್ರೆ
ಹುಚ್ಚ ಅಂದಂಗೆ ರೀ. ನಾವೆಲ್ಲ ಹುಚ್ಚದೇವ್ರಿ. ಯಾವುದಕ್ಕೆ ಚಿಂತೆ ಮಾಡಬಾರ್ದು ಅದಕ್ಕೆ ಚಿಂತೆ ಮಾಡಾಕತ್ತೇವೆ. ಅದಕ್ಕಾಗಿ ಭ್ರಾಂತೇಶ ಅಂತಾರೆ ನೋಡಿರಿ, ಹುಚ್ಚೇಶ್ವರ ಅಂದಂಗನ ರೀ. ಹುಚ್ಚರು ಅಂತ ಹೇಳಿದ್ರೆ ಹ್ಯಾಂಗಿರ್ತಾರೆ, ಅವ್ರ ಖುಷಿ ಇರ್ತಾರೆ ರೀ, ನಾವಿರಂಗಿಲ್ಲ. ಹುಚ್ಚರು ಆನಂದವಾಗಿರ್ತಾರೆ. ಅದಕ್ಕಾಗಿ ಪಕ್ಷಿ ವೃಕ್ಷಾದಿಗಳಿಗೆ ಪೋಷಿಸುವಂತೆ ಎಲ್ಲ ಏನು ಚಿಂತೆ ಮಾಡಲಾರ್ದ ಅವ್ರದ್ದೇನು ಪಕ್ಷಿ ಸಂಕುಲ ಏನು ನಶಿಸೋಗೈತೇನ್ರಿ? ನಾಯಿಗಳೇನು ಸತ್ತ ಹೋಗ್ಯಾವೇನ್ರಿ? ಹಂದಿ ಎಷ್ಟು ಅವ್ರದ್ದೆಲ್ಲ ಮತ್ತು ಚಲೋ ಅದಾವ್ರಿ ಸಂತಾನ. ನಾವು ಕಣ್ಣಿಗೆ ಇಟ್ಟು ಸಾಕೋ ಮಕ್ಕಳು ಚಲೋ ಇಲ್ಲ. ಮತ್ತು ನಮ್ಮ ಭಗವಂತ ಇದ್ದಾನೆ. ಅದಕ್ಕಾಗಿ ಕಾಡಿನಲ್ಲಿರುವಂಥ ಗಿಡಗಳಿಗೆ ನೀರು ಉಣಿಸಿದವರು ಯಾರು ಅಂತ ಅಕ್ಕ ಮಾಧವಿಂದ ಕಥೆ ಅದ ರೀ. ಹೀಗಾಗಿ ಯಾಕೆ ಚಿಂತೆ ಮಾಡುವೆ ಓ ಮೂಢ, ವಿಶ್ವನಾಥನು ಪೋಷಿಸುವನು ಅನ್ನೋದೇ ಈ ಒಂದು ಚಂದ ಹಾಡಿನ ಒಂದು ಅರ್ಥ ರೀ. ಚಲೋ ಅದ ರೀ. ಹರಿ ಓಂ.